ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇದು ಗೋವಾ ಟ್ರಿಪ್ನ ಕೊನೆಯ ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ಪೂರ ದಿನ ಬೀಚಲ್ಲೇ ಆಟ ಆಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ. ಇಲ್ಲೊಂದೆರಡು ನಾಯಿಗಳು ನೋಡ್ಬೋದು ನೀವು, ನೀರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಅವಕ್ಕೂ ಸೆಕೆ ಮೇಲೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅವಕ್ಕೂ ನೀರಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಅವು ನೀರಲ್ಲಿ ಆಟ ಆಡ್ತಾ ಇದ್ದು, ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಇದ್ವು. ನಾನು ನೋಡ್ಕೊತಾನೆ ನಿಂತಿದ್ದೆ, ನಾನು ಎಷ್ಟು ಚೆಂದ ಆಟ ಆಡ್ತಾ ಇದ್ದಾವೆ ಅಂತ ಹೇಳಿ. ಇವಾಗ ನಾವು ಫುಲ್ ಬೀಚಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಹಾಗಾಗಿ ಕಲ್ಲಂಗುಡ್ ಬೀಚಲ್ಲಿ ಇದ್ದೀವಿ. ಇಲ್ಲಿ ಮಧ್ಯಾಹ್ನವರೆಗೂ ಇಲ್ಲಿ ಆಟ ಆಡಿಕೊಂಡು ನೆಕ್ಸ್ಟ್ ಬಾಗ ಬೀಚ್ಗೆ ಹೋಗೋಣ ಅಂತ ಹೇಳಿ ಇವಾಗ ಸ್ವಲ್ಪ ಫೋಟೋನೆಲ್ಲ ತೆಕ್ಕೊಂಡು ಆಮೇಲೆ ಮೊಬೈಲೆಲ್ಲ ನೀರಲ್ಲಿ ಹಾಳಾಗುತ್ತಲ್ಲ, ಹಾಗಾಗಿ ಅದಕ್ಕೊಂದು ಕವರ್ ಬರುತ್ತಲ್ಲ ಹಾಕ್ಕೊಳ್ಳೋದು, ಆ ಥರದ್ದು ತೊಗೊಂಡಿದ್ದೀವಿ. ಅದನ್ನು ಸೇಫ್ಟಿಯಾಗಿ ಇಟ್ಕೋಬೇಕಲ್ಲ, ಹಾಗಾಗಿ ತೆಗೆದು ಇಟ್ಕೊಂಡ್ವಿ. ಇವಾಗ ಅಲ್ಲೇ ಒಬ್ಬರಿಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ವಿ. ನಾವೊಂದು ಯಾವುದಾದ್ರೂ ಗೇಮ್ನ ಆಟಾಡೋಣ ಅಂತ ಹೇಳಿ ಆಟಾಡ್ತಾ ಇದ್ದೀವಿ. ಇವಾಗ ಪ್ಯಾಕೇಜಲ್ಲಿ ಏನು ತೊಗೊಂಡಿಲ್ಲ ನಾವು ಯಾವ ಗೇಮ್ ಆಟಾಡೋದಕ್ಕೂ. ಹಾಗೆ ಸಪ್ರೇಟಾಗಿ ಒಂದು ಯಾವುದಾದ್ರು ಚೆನ್ನಾಗಿರೋದು ಇಬ್ಬರೇ ಆಡೋ ಅಂಥ ಗೇಮ್ ನೋಡೋಣ ಅಂತ ಹೇಳಿ ಇವಾಗ ಆಟಾಡ್ತಾ ಇದ್ದೀವಿ. ಈ ಆಟದಲ್ಲಿ ಮಾತ್ರ ನಿಜವಾಗ್ಲೂ ತುಂಬಾ ಭಯ ಆಯಿತು ನನಗೆ. ಎಷ್ಟೊಂದು ಭಯ ಅಂದರೆ ನೋಡಿ ಹೆಂಗೆ ಎಳ್ಕೊಂಡು ಹೋಗ್ತಾ ಹೋಗ್ತಾ ಇನ್ನೂ ಸ್ಪೀಡ್ ಆಗುತ್ತೆ ಅದು. ಆ ಅಲೆಗಳು ಬರೋದಕ್ಕೂ ಅದಕ್ಕೂ ಎಲ್ಲಾದರೂ ಮಗಚ್ಕೊಂಡು ಬಿದ್ದುಬಿಡುತ್ತೇನೋ ಅಂತ ನನಗೆ ಭಯ ಆಗ್ತಾ ಇತ್ತು. ಅಂದರೆ ಮಜಾ ಕೂಡ ಬಂತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಸಪ್ರೇಟಾಗಿ ತೊಗೊಂಡಿದ್ದಕ್ಕೆ ನಮ್ಮನ್ನು ಮುಂಚೆ ಕಳಿಸಿದ್ರು. ಇವರು ಪ್ಯಾಕೇಜಲ್ಲೆಲ್ಲ ತೊಗೊಂಡಿರೋರು, ಇಲ್ಲಿ ನಿಂತಿರೋರೆಲ್ಲ ಪ್ಯಾಕೇಜಲ್ಲಿ ತೊಗೊಂಡಿರ್ತಾರಲ್ಲ, ಅವ್ರಿಗೆ ತುಂಬ ದೂರ ಏನು ಕರ್ಕೊಂಡು ಹೋಗೋಲ್ಲ. ಹೀಗೆ ಸ್ವಲ್ಪ ಒಂದು 200 ಮೀಟ್ರ್ ಒಳಗೇ ಕರ್ಕೊಂಡು ಹೋಗಿ ಬರ್ತಾರೆ. ನಾವು ಸಪ್ರೇಟಾಗಿ ತೊಗೊಂಡಿರ್ತೀವಲ್ಲ, ಅವ್ರನ್ನ ಅದಕ್ಕಿಂತ ಸ್ವಲ್ಪ ದೂರ ಒಂದು 500 ಮೀಟ್ರ್ ಹಂಗೆ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿತ್ತು. ಈ ಅಲೆಗಳು ಬರೋ ಇದಕ್ಕೆ ನಾನಂತೂ ನೀರಲ್ಲಿ ಬ್ಯಾಲೆನ್ಸ್ ಕೂಡ ಮಾಡೋದಾಗ್ತಿದ್ದಿಲ್ಲ. ಎಷ್ಟು ಸರಿ ನೀರಲ್ಲಿ ಬಿದ್ದಿದ್ದೀನಿ, ನೀರು ಕುಡ್ದಿದ್ದೀನಿ ಗೊತ್ತಿಲ್ಲ. ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ನೋಡ್ಬೋದು, ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಆವಾಗ ಈ ಕಾಮನ ಬಿಲ್ ಮೂಡಿತ್ತು. ಫುಲ್ಲು ದೊಡ್ಡದಿತ್ತು. ಅದು ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣ್ತಿರಲಿಲ್ಲ. ರೂಮ್ಗೆ ಹೋಗಿ ಫ್ರೆಶ್ ಎಲ್ಲ ಆಗಿ ಇವಾಗ ಅಂಜನಾ ಬೀಚ್ ಹತ್ರ ಬರ್ತಾ ಇದ್ದೀವಿ. ಗಾಡಿನ ರೆಂಟಿಗೆ ತೊಗೊಂಡಿದ್ವಲ್ಲ, ನೆಕ್ಸ್ಟ್ ಡೇ ಅದನ್ನು ಬೆಳಗ್ಗೆನೇ ಕೊಡಬೇಕಿತ್ತು. ಹಾಗಾಗಿ ನಾವು ಅಂಜನಾ ಬೀಚ್ ಕಡೆನೂ ಹೋಗಿ ಬರೋಣ, ನೋಡ್ಕೊಂಬರೋಣ ಅಂತ ಹೇಳಿ ಇವಾಗ ಬಂದಿದ್ದೀವಿ. ಫುಲ್ ಎಂಡಿಗೆ ಬಂದುಬಿಟ್ಟಿದ್ವಿ ನಾವು, ನಮಗೆ ಗೊತ್ತಾಗಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು ನಾವು. ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ.
ಅಂಜನಾ ಬೀಚಿಂದ ಬಂದು ಇವಾಗ ರೂಮ್ಗೆ ಹೋಗಿದ್ವಿ. ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಎಲ್ಲ ಆಗಿ ಬಂದು ಇವಾಗ ಮತ್ತೆ ಕಲ್ಲಂಗುಡ್ ಬೀಚ್ ಕಡೆ ಹೊರಟಿದ್ದೀವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ರೂಮಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂದರೆ ಬೆಳಗ್ಗೆಯಿಂದನೂ ಬೀಚಲ್ಲೇ ಇದ್ವಿ. ಇವಾಗ ಹೋಗಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಬೀಚ್ ಹತ್ರ ಓಡಾಡಿಕೊಂಡು, ಇವಾಗ ತಣ್ಣಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದ್ವಿ. ಹಾಗೆ ಬ್ಯಾಗ್ ನೋಡೋಣ ಅಂತ ಹೋದೆ. ಬಟ್ ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ರು ಅವರು. ರೇಟ್ಗಂತೂ ನಮ್ಮ ರೇಟಿಗೆ ಬರ್ತಾನೆ ಇರಲಿಲ್ಲ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ರು. ಹಾಗಾಗಿ ನಾನು ಬೇಡ ಅಂತ ಬಿಟ್ಟೆ. ನಾನು ಈ ಗೋವಾದಲ್ಲಿ ಏನೂ ಶಾಪಿಂಗ್ ಮಾಡಿಲ್ಲ ನಾನು. ಏನಂದರೆ ಏನೂ ತೊಗೊಂಡಿಲ್ಲ. ಮನೆಗೆ ಸ್ವಲ್ಪ ಚಾಕ್ಲೇಟು ಸ್ವೀಟ್ಸು ಬಿಟ್ಟರೆ ಬೇರೆ ಏನೂ ತೊಗೊಂಡಿಲ್ಲ. ಹಾಗೆ ನೋಡ್ತಾ ಇದ್ದೆ ಅಷ್ಟೇ, ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ. ಅಂದರೆ ತುಂಬ ಚೆನ್ನಾಗಿರೋ ಬ್ಯಾಗ್ಗಳೆಲ್ಲ ಇದ್ವು. ನನಗಂತೂ ಸಖತ್ ಇಷ್ಟ ಆಗಿದ್ವು ಬ್ಯಾಗ್ಗಳೆಲ್ಲ. ಆದರೂ ತೊಗೊಂಡ್ಲಿಲ್ಲ. ಬ್ಯಾಗ್ಗಳಿದೆ ನನ್ನ ಹತ್ರ. ಸುಮ್ಮನೆ ತೊಗೊಂಡು ಇಟ್ಕೊಳೋದು ಏನಕ್ಕೆ ಅಂತ, ನಾವು ಹೊರಗಡೆ ಹೋಗೋದೇ ಕಡಿಮೆ, ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದು ಏನಕ್ಕೆ ಅಂತ ಹೇಳಿ ನಾನು ಏನೂ ತೊಗೊಂಡ್ಲಿಲ್ಲ. ಹಾಗೆ ನೋಡ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ನೋಡಿ ಏನೇನಿದೆ ಹೇಗೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಶಾಪಿಂಗ್ ಮಾಡ್ಬೋದು. ಎಲ್ಲ ರೀತಿಲೂ ಬಟ್ಟೆಗಳು, ವೆರೈಟಿಯಾಗಿ ಬಟ್ಟೆಗಳು ಸಿಗುತ್ತೆ. ಆಮೇಲೆ 20 ರೂಪಾಯಿ ಸೇಲು, 50 ರೂಪಾಯಿ ಸೇಲ್ ಅಂತ ಹೇಳಿ ಎಲ್ಲ ಇದೆ. ಬಟ್ ನಾನು ಏನೂ ತೊಗೊಂಡಿಲ್ಲ. ಬಟ್ ನೋಡಿದೆ, ಏನು ತೊಗೊಂಡಿಲ್ಲ ಅಂದ್ರೂ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದೆ. ಇವಾಗ ಬೀಚ್ ಹತ್ರ ಬಂದ್ವಿ. ಸ್ಯಾಟರ್ಡೆ ಆಗಿದ್ದರಿಂದ ಜನ ಫುಲ್ ಇದ್ರು. ಓಕೆ, ಇವಾಗ ಮುಗೀತು. ನಾವು ನೆಕ್ಸ್ಟ್ ಡೇ ಈವ್ನಿಂಗು ನಾವು ಹೊರಟಿದ್ದೀವಿ. ಇವಾಗ ಟ್ರೈನ್ ಇದೆ 7:15 7:45ಗೆ ಮತ್ತೆ ಟ್ರೈನ್ ಇದೆ. ಇವಾಗ ಹೊರಟಿದ್ದೀವಿ. ಗೋವಾ ಟ್ರಿಪ್ ತುಂಬಾ ಚೆನ್ನಾಗಾಯಿತು. ತುಂಬ ಎಂಜಾಯ್ ಮಾಡಿದ್ವಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟಾಗಿತ್ತು ನಮ್ಮ ಗೋವಾ ಟ್ರಿಪ್ನ ವ್ಲಾಗ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.